ಟೌನರ್ ವೈನ್ ನಂಬರ್ 2 ಇದೆ. ಇವಾಗ ಅದರಲ್ಲಿ ಡೈಲಿ ಚರ್ಚೆಗಳು ನಡೀತಾ ಇದೆ. ಅಕಸ್ಮಾತ್ ನಾಳೆ ದಿನ ಗ್ರೋತ್ ಮೆಂಟರ್ ನಿಮ್ ಕಂಪ್ನಿ ಬೆಳೀತು, ಅದಾದ್ಮೇಲೆ ನಮಗೆ ಪ್ಲಾಟ್ಫಾರ್ಮ್ ಫೀಸ್ ಹಾಕ್ತೀರಾ, ಇಲ್ಲ ಕಮಿಷನ್ ಬೇಸಿಸ್ ಏನಾದ್ರು ಮಾಡ್ತೀರಾ, ಇಲ್ಲ ನಮ್ಮ ಮೇಲೆ ಯಾವುದೇ ರೀತಿ ನೀವು ಇನ್ಸೆಂಟಿವ್ ಏನಾದ್ರು ಕೊಡ್ತೀರಾ? ಇವಾಗ ಓಲಾ ಊಬರ್ ರ್ಯಾಪಿಡೋ ಕಂಪನಿಗಳು ಕೊಡ್ತಾ ಇದ್ದಲ್ಲ, ಆ ಥರ ನೀವೇನಾದ್ರು ನಮ್ಗೆ ಕೊಡ್ತೀರಾ, ಇಲ್ಲ ನಾವೇನಾದ್ರು ನಿಮ್ಗೆ ಕೊಡ್ಬೇಕಾ? ಅದ್ರ ಬಗ್ಗೆ ಕೇಳೋಣ ಅಂದ್ಬಿಟ್ಟು ಬಂದಿದ್ದೀನಿ ಸರ್. ಓಕೆ, ಸೊ ನಾವು ಫ್ರೀಯಾಗಿ ಏನು ಕೊಡೋದಿಲ್ಲ ಸರ್. ಓಕೆ, ನಾವು ಅಪ್ಲಿಕೇಶನ್ ನಿಮಗೆ ಬಾಡಿಗೆಗೆ ಕೊಡ್ತೀವಿ, ಅಂದ್ರೆ ಬಾಡಿಗೆಗೆ ಅಂದ್ರೆ ಲೈಸೆನ್ಸ್ ಮುಖಾಂತರ ಕೊಡ್ತೀವಿ. ಓಕೆ. ಸೊ ನಮ್ದು ಅಪ್ಲಿಕೇಶನ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಇವಾಗ ನೀವು ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ವ್ಯವಸ್ಥೆ ಮಾಡಬೇಕು ಅಂದ್ರೆ ಇವತ್ತು ಸಾಫ್ಟ್ವೇರ್ ಇಲ್ಲದೆ ಯಾವ ಕೆಲಸ ನಡೆಯಲ್ಲ. 100%. ಸೊ ಈ ಸಾಫ್ಟ್ವೇರ್ ಅನ್ನೋದು ಬೇರೆ ಬೇರೆ ವೃತ್ತಿಗಳಿಗೆ ಇದೆ, ಬಟ್ ನಮ್ಮ ಚಾಲಕರಿಗೆ ಸ್ಪೆಷಲ್ ಆಗಿ ಅವ್ರ ಜೀವನ ಸುಧಾರಿಸೋದಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗಿತ್ತು. ಅದನ್ನ ನಾವು ಸೃಷ್ಟಿ ಮಾಡಿದ್ದೀವಿ. ಮತ್ತೆ ನೀವು ಕೇಳಿದ್ರಿ ಸರ್, ನೀವು ನಾಳೆ ಕಮಿಷನ್ ಕೊಡ್ತೀರಾ, ತಗೊಳ್ತೀರಾ ಅಂತ. ಈ ನಾವು ಕಮಿಷನ್ ತಗೊಳ್ಳೋ ತರ ಅಪ್ಲಿಕೇಶನ್ ರೆಡಿ ಮಾಡಿಲ್ಲ ಸರ್. ನಾವು ಒಬ್ಬ ಡ್ರೈವರ್, ಅವನು ಸ್ವತಂತ್ರವಾಗಿ ಅವರು ಹೇಗೆ ಅವ್ರದ್ದು ಒಂದು ಡಿಜಿಟಲ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕು, ಆಮೇಲೆ ಅವರು ಹೆಂಗೆ ಅವ್ರು ಮಾಡೋಂಥ ಪ್ರತಿ ಡ್ಯೂಟಿಗಳಿಗೆ ಅವರ ದೂರ ಎಷ್ಟಿದೆ, ಡಿಸ್ಟೆನ್ಸ್ ಎಷ್ಟಾಗಿದೆ, ಟ್ರಾವೆಲ್ ಟೈಮ್ ಎಷ್ಟಾಗಿದೆ, ಮತ್ತೆ ಅವರು ಗವರ್ಮೆಂಟ್ ರೇಟ್ ಪ್ರಕಾರ ಬಿಲ್ ಎಷ್ಟು ಜನರೇಟ್ ಆಗುತ್ತೆ, ಮತ್ತೆ ಅದರಲ್ಲಿ ಏನಾದ್ರು ಡಿಸ್ಕೌಂಟ್ ಕೊಡ್ಬೇಕಾ, ಮತ್ತೆ ಅದರಲ್ಲಿ ಅವ್ರೇನಾದ್ರು ಟೋಲ್ ಪಾರ್ಕಿಂಗ್ ಆಡ್ ಮಾಡ್ಬೇಕಾ, ಮತ್ತೆ ಇಷ್ಟು ದಿನ ಚಾಲಕರು ಬೇರೆ ಸಂಸ್ಥೆಗಳನ್ನ ಕೆಲಸ ಮಾಡಿ ಉದ್ಧಾರ ಮಾಡಿದೆ ಆಯ್ತು, ಚಾಲಕರು ಉದ್ಧಾರ ಆಗಿಲ್ಲ. ಚಾಲಕರು ಉದ್ಧಾರ ಆಗ್ಬೇಕು ಅಂದ್ರೆ ಅವರೆಲ್ಲ ಸಣ್ಣ ಉದ್ಯಮಿಗಳಾಗಿ